ಒಂದು ಆಪರ್ಚುನಿಟಿನ ನಾವು ಯೂಸ್ ಮಾಡ್ಕೋಬೇಕು. ಯಾಕೆ ನನಗೆ ಸ್ಟ್ಯಾಂಡ್ ಇಟ್ಕೊಂಡು ಮಾತಾಡೋ ಒಂದು ಚಾನ್ಸ್ ಕೊಟ್ಟಿಲ್ಲ ಕಾನ್ಸ್ಟಿಟ್ಯೂಷನ್ಸ್. ಎಲ್ಲಾ ರೀತಿಯಾದ ಒಂದು ಚಾನ್ಸ್ ಕೊಟ್ಟಿದ್ರು ಕೂಡ ನಮ್ಮ ಒಂದು ವುಮೆನ್ಸ್ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಂತಿದ್ದಾರೆ ಅನ್ನೋದನ್ನ ತಿಳ್ಕೋಬೇಕು. ನಾವು ಅದನ್ನೇ ಸದ್ಬಳಕೆಯಾಗಿ ನಾವು ಯೂಸ್ ಮಾಡ್ಕೊಂಡ್ರೆ ನಾವು ಯಾವ್ದೋ ಮಟ್ಟದಲ್ಲಿ ಇರ್ತೀವಿ. ನಾವು ಅವಾಗಿನ ತರ ನಾವು ಅದನ್ನೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕು, ಅದು ಯಾಕೆ ಹಿಂಗ್ ಮಾಡ್ಬೇಕು ಅದನ್ನೇ ನಾವು ಕ್ವಶನ್ ಮಾಡಿದ್ರೆ, ಈಗ ನಾನು ಯಾರೋ ಒಂದು ಹುಡುಗ ನನ್ನ ರೇಗಿಸ್ತಾನೆ ಅಂತ ಹೇಳಿದ್ರೆ ರಿಟರ್ನ್ ನಾನು ಕ್ವಶನ್ ಮಾಡಿದ್ರೆ ಯಾರು ರೇಗಿಸ್ತಾರೆ? ಇನ್ ದಟ್ ಟೈಮ್ ಅದೇ ತರ ನಾವು ಎಲ್ಲಾ ರೀತಿಯಾಗಿ ಕ್ವಶನ್ ಮಾಡೋ ಒಂದು ರೈಟ್ಸ್ ಕೊಟ್ಟಿರೋದು ನನಗೆ ಕಾನ್ಸ್ಟಿಟ್ಯೂಷನ್ಸ್. ನಾವು ಒಂದು ಕಾನ್ಸ್ಟಿಟ್ಯೂಷನ್ಸ್ ನ ಅರ್ಥ ಮಾಡ್ಕೊಂಡ್ರೆ ನಾನು ಒಬ್ಬರಿಗೆ ಯಾವ ರೀತಿಯಾಗಿ ಒಬ್ರು ಮುಂದೆ ನಾನು ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಇರಬೇಕು ಅನ್ನೋದು ನನಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ನಾವು ಆ ಕಾನ್ಸ್ಟಿಟ್ಯೂಷನ್ ತುಂಬಾ ಚೆನ್ನಾಗಿ ತಿಳ್ಕೋಬೇಕು. ಯಾಕೆ ಹೆಣ್ಮಕ್ಳಿಗೆ ಏನು ಕೊಟ್ಟಿಲ್ಲ ಅಂತ ತಿಳ್ಕೋಬೇಕು. ಹೆಣ್ಮಕ್ಳಿಗೆ ಅದನ್ನ ಎಲ್ಲ ಕೊಟ್ಟಿದೆ. ಬಿಕಾಸ್ ಎಜುಕೇಶನ್, ನಾವೊಂದು ಎಜುಕೇಶನ್ ನಮ್ಮ ಒಂದು ಪವರ್ ಇದೆಯಲ್ಲ. ಈಗ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಶಿಕ್ಷಣ ಎಂಬುದು ಹುಲಿ ಹಾಲಿನಂತೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ನಾವೊಂದು ಒಂದ್ಸಲಿ ಗರ್ಜಿಸ್ಬೇಕು, ಅವಾಗ ಎಲ್ಲರೂ ಕೂಡ ಈಕ್ವಲಿಟಿಯಲ್ಲಿ ಟ್ರೀಟ್ ಮಾಡ್ತಾರೆ. ಈಗ ಮನೇಲೂ ಕೂಡ ನಮ್ಮ ಅಪ್ಪ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ಯಾಕೆ ರೆಸ್ಪೆಕ್ಟ್ ಕೊಡಲ್ಲ? ನಾವು ಒಂದು ಸೋಷಿಯಲ್ ಎನ್ವಿರಾನ್ಮೆಂಟ್ ಇದೆಯಲ್ಲ ಅದರಲ್ಲಿ ನಾವು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವಿ. ಈಗ ಆಗಿನ ಕಾಲದಲ್ಲಿ ಎಲ್ಲ ಕಂಪೇರ್ ಮಾಡಿದ್ರು, ಈಗ ಏನು ಕೂಡ ಹೆಣ್ಮಕ್ಳಿಗೆ ಆಪರ್ಚುನಿಟಿ ಇಲ್ಲ ಅಂತ ಹೇಳಿದ್ರು. ಬಟ್ ನಾನೇ ಒಂದು ಡಿಸೈಡ್ ಮಾಡ್ಕೊಂಡು ನಮಗೊಂದು ಧೈರ್ಯ ಇದ್ದು ಒಂದು ಮನೆ ಮೇಂಟೈನ್ ಮಾಡ್ತೀನಿ ಅಂತ ನಿಂತ್ಕೊಂಡ್ರೆ ಯಾಕಾಗಲ್ಲ? ಎಲ್ಲ ಫೆಸಿಲಿಟೀಸ್ ಕಾನ್ಸ್ಟಿಟ್ಯೂಷನ್ಸ್ ಕೊಡ್ತಿದೆ, ಬಟ್ ನಾವು ಅದನ್ನ ಯೂಸ್ ಮಾಡ್ಕೊಂತಿಲ್ಲ.